ಸಭಾಧ್ಯಕ್ಷರೇ ಉತ್ತರವನ್ನು ಕೊಟ್ಟಿದ್ದಾರೆ. ನಾನು ಕೇಳಿರ್ತಕ್ಕಂಥ ಪ್ರಶ್ನೆಗೆ ರಾಜ್ಯದಲ್ಲಿ ಸಣ್ಣ ನೀರಾವರಿ ಇಲಾಖೆಯಲ್ಲಿ ಯಾವ್ಯಾವ ಲೆಕ್ಕಶಿಕ್ಷಿಕೆ ಮಾಹಿತಿಯನ್ನು ನೀಡುವುದು ಅಂತಕ್ಕಂಥದ್ದನ್ನು ಅದನ್ನ 16 ಹೆಡ್ ಆಫ್ ಅಕೌಂಟ್ ಇದೆ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಆದರೆ ನಮ್ಮ ವಿಧಾನಸಭಾ ಕ್ಷೇತ್ರ ಬೇಲೂರು ಅತಿ ಹೆಚ್ಚು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರನ್ನು ಹೊಂದಿರತಕ್ಕಂಥದ್ದು. ಸಣ್ಣ ನೀರಾವರಿ ಇಲಾಖೆ ಅಡಿ SCP ಮತ್ತು TSP ಅಡಿನಲ್ಲಿ ಬಿಡುಗಡೆಯಾದ ವಿವರವನ್ನು ವಿಧಾನಸಭಾ ಕ್ಷೇತ್ರವಾರು ಕೊಡಿ ಅಂತಕ್ಕಂಥದ್ದನ್ನು ಕೇಳಿದ್ದೀನಿ. ಅದರ ಮಾಹಿತಿನ ಒದಗಿಸಿಲ್ಲ. ಹೆಡ್ ಆಫ್ ಅಕೌಂಟ್ ವೈಸು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದರೆ SCP TSP ನಲ್ಲಿ 4702-00879-001 422 ಅದರಲ್ಲಿ 47,399 ಲಕ್ಷ ರೂಗಳನ್ನು ಬಿಡುಗಡೆ ಮಾಡಿದೀವಿ ರಾಜ್ಯಕ್ಕೆ ಅಂತ ಕೊಟ್ಟಿದ್ದಾರೆ. ವಿಧಾನಸಭಾ ಕ್ಷೇತ್ರಕ್ಕೆ ಕೊಟ್ಟಿಲ್ಲ. ಅದ್ರ ಜೊತೆಯಲ್ಲಿ ಇನ್ನೊಂದು ಹೆಡ್ ಆಫ್ ಅಕೌಂಟ್ ಅದರಲ್ಲೇ ಬರುತ್ತೆ. 4702-001-1-1 423 ಇದರಲ್ಲಿ ಸುಮಾರು 26,03,001 ಅನುದಾನವನ್ನ 23 ಮತ್ತು 24, 25 ಕೊಟ್ಟಿರ್ತಕ್ಕಂಥದ್ದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆದ್ರೆ ವಿಧಾನಸಭಾ ಕ್ಷೇತ್ರವಾರು ಮಾಹಿತಿಯನ್ನ ಕೊಟ್ಟಿಲ್ಲ. ಅದ್ರ ಜೊತೆಯಲ್ಲಿ ಇನ್ನೊಂದು ಹೆಡ್ ಆಫ್ ಅಕೌಂಟ್ ಅದರಲ್ಲೇ ಅವ್ರು ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ಇದೆ. ಇದು ಇಡೀ ರಾಜ್ಯಕ್ಕೆ ಬಿಡುಗಡೆ ಆಗಿರ್ತಕ್ಕಂಥದ್ದನ್ನ ಕೊಟ್ಟಿದ್ದಾರೆ. ನಾನು ತಮ್ಮಲ್ಲಿ ಪ್ರಶ್ನೆಯನ್ನ ಹಾಕಿರ್ತಕ್ಕಂಥದ್ದು ಪ್ರತಿ ವಿಧಾನಸಭಾ ಕ್ಷೇತ್ರವಾರು ಮಾಹಿತಿಯನ್ನ ಕೊಡಿ ಅಂತಕ್ಕಂಥದ್ದನ್ನ ಹಾಕಿದ್ದೀನಿ. ನಾನು ಪದೇ ಪದೇ ತಮ್ಮಲ್ಲಿ ಕಡತಗಳನ್ನ ಎತ್ತಿ ನೋಡಬಹುದು. ಇಡೀ 224 ಕ್ಷೇತ್ರದಲ್ಲಿ ಅತಿ ಹೆಚ್ಚು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇರತಕ್ಕಂಥದ್ದು. ಇದು ಕೇವಲ 3 ವರ್ಷಗಳಲ್ಲಿ 2 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿದ್ದಾರೆ. ಸುಮಾರು ಎಲ್ಲ ಕ್ಷೇತ್ರಗಳ ವಾರು ಮಾಹಿತಿಯನ್ನು ಕೊಟ್ಟಿಲ್ಲ. ನಿಜವಾಗ್ಲೂ ಸಹ ಎಲ್ಲೋ ಒಂದು ಕಡೆ ದುಃಖಕರ ಸಂಗತಿ ಆಗುತ್ತೆ. ಯಾಕೆಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಇರ್ತಕ್ಕಂಥ ಯೋಜನೆಗಳನ್ನ ಆವಾವ ವಿಧಾನಸಭಾ ಕ್ಷೇತ್ರಕ್ಕೆ ಕೊಡ್ಲಿಲ್ಲದ್ರಲ್ಲಿ ಎಲ್ಲ ಒಂದು ಕಡೆ ಸರ್ಕಾರ ವಿಫಲ ಆಗ್ತಾ ಇದೆ. ಮಂತ್ರಿಗಳು ಮಲತಾಯಿ ಧೋರಣೆಯನ್ನ ತೋರ್ತಾ ಇದ್ದಾರೆ. ನಾನು ಹಲವಾರು ಬಾರಿ ಅವ್ರನ್ನ ಖುದ್ದಾಗಿ ಭೇಟಿ ಮಾಡಿ ನಾನು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿದ್ದಾರೆ. ದಯವಿಟ್ಟು ಆ ಭಾಗದಲ್ಲಿ ಏನು ನಮ್ಮ ಮಲೆನಾಡು ಅರೆಮಲೆನಾಡು ಬಯಲುಸೀಮೆ ಇರತಕ್ಕಂಥದ್ದು ಅಲ್ಲಿ ಚೆಕ್ ಡ್ಯಾಮ್ಗಳನ್ನ ಅನಿವಾರ್ಯತೆ ಇದೆ. ಕೆರೆಗೆ ಅವರ ಅನುದಾನ ಕೊಡಲ್ಲ ಅಂದ್ರೂ ಬೇಡ ಅಂತ ಹೇಳಿದ್ರು. ಚೆಕ್ ಡ್ಯಾಮ್ಗಳಿಗೆ ಅನುದಾನ ಕೊಡಿ ಅಂತಕ್ಕಂಥದ್ದನ್ನ ನಾನು ಹಲವಾರು ಬಾರಿ ಮನವಿ ಮಾಡಿದ್ರು ಸಹ ಅವರು ಯಾಕೋ ಅದನ್ನ ಪರಿಗಣಿಸ್ತಾ ಇಲ್ಲ. ದಯವಿಟ್ಟು ಏನಾದರೂ ಬಿಜೆಪಿ ಶಾಸಕರು ಇದ್ದಾರೆ ಅಂತ ಪರಿಗಣಿಸ್ತಾ ಇಲ್ವೋ ಗೊತ್ತಿಲ್ಲ. ದಯವಿಟ್ಟು ನಾನು ಹೇಳ್ತಕ್ಕಂಥದ್ದು ರಾಜ್ಯದಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಅಲ್ಲಿ ಯಾರು ಶಾಸಕರಿದ್ದಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಆ ಭಾಗದ ಜನಕ್ಕೆ ಒಳ್ಳೇದ್ ಮಾಡ್ಲಿಕ್ಕೆ ದಯವಿಟ್ಟು ಮನವಿಯನ್ನ ನಾನು ತಮ್ಮ ಮುಖಾಂತರ ಮಾಡ್ತಾ ಇದ್ದೀನಿ. ಮಂತ್ರಿಗಳು ಮುಂದಾದ್ರೂ ಸಹ ಈ ಕ್ಷೇತ್ರದ ಬಗ್ಗೆ ಕಾಳಜಿಯನ್ನ ಹೊತ್ತು ಏನು ಅವರ ಕನಸಿದೆ ಚೆಕ್ ಡ್ಯಾಮ್ಗಳನ್ನ ಮಾಡಬೇಕು, ರೈತರುಗಳಿಗೆ ನೀರು ಕೊಡಬೇಕು ಅಂತಕ್ಕಂಥದ್ದನ್ನ ಅದಿದೆ, ಅದಕ್ಕೆ ಪೂರಕವಾದಂತ ಕೆಲಸವನ್ನ ಮಾಡಬೇಕು. ಈ ಉತ್ತರ ಸಮರ್ಪಕವಾಗಿಲ್ಲ. ತಮ್ಮ ವಿನಂತಿಯನ್ನ ಮಾಡ್ತೀನಿ. ಇದಕ್ಕೆ ಅನುದಾನವನ್ನ ವಿಧಾನಸಭಾ ಕ್ಷೇತ್ರವಾರು ನನಗೆ ಮಾಹಿತಿಯನ್ನ ಕೊಡಬೇಕು. ಯಾಕೆ ಈ ಕ್ಷೇತ್ರಕ್ಕೆ ಅನುದಾನವನ್ನ ಕೊಡ್ತಾ ಇಲ್ಲ ಅಂತ. ಸನ್ಮಾನ್ಯ ಅಧ್ಯಕ್ಷರೇ, ಅವ್ರು ಕೇಳಿರ್ತಕ್ಕಂಥ ರೀತಿಯಲ್ಲಿ ನಾನು 3 ಪ್ರಶ್ನೆಗಳು ಕೇಳಿದ್ದಾರೆ. 3ಕ್ಕೂ ನಾನು ಸಮರ್ಥವಾಗಿ ಉತ್ತರ ಕೊಟ್ಟಿದ್ದೀವಿ. ಅವರು ವಿಶೇಷ ಘಟಕ ಯೋಜನೆ ಸಹಿತ ಯಾವ ವರ್ಷದಲ್ಲಿ 22, 23ರಲ್ಲಿ 23, 24ರಲ್ಲಿ 24, 25ರಲ್ಲಿ ಸಹಿತ ಎಷ್ಟು ಅನುದಾನ ನಾವು ಬಿಡುಗಡೆ ಮಾಡಿದ್ವಿ ಅಂತ ಕೊಟ್ಟಿದ್ದೀವಿ. ಒಟ್ಟಾರೆ ಕ್ಷೇತ್ರವಾರು 224 ಕ್ಷೇತ್ರಗಳಿಗೆ ಈ 3 ವರ್ಷದಲ್ಲಿ ಬಿಡುಗಡೆ ಮಾಡಿರ್ತಕ್ಕಂಥ ಅನುದಾನ ಕೊಟ್ಟಿದ್ವಿ. ಅವ್ರು ಕೇಳ್ತಕ್ಕಂಥದ್ದು ಈ SC ST ಇದರಲ್ಲಿ ನಮಗೆ ಜಾಸ್ತಿ ಕೊಡಬೇಕು ಅಂತ ಹೇಳಿ ನಾವು ಅದು ಒಂದು ಲಿಮಿಟ್ ಹಾಕಿದ್ದೀವಿ. ಎಲ್ಲ SC ST ಇರ್ತಕ್ಕಂಥ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಇರಬೇಕಾದವರಿಗೆ ಎಷ್ಟು ಕೊಡಬೇಕು, ಎಷ್ಟು ಚೆಕ್ ಡ್ಯಾಮ್ಗೆ ಮಾಡಿಕೊಡ್ಬೇಕು, ಜನರಲ್ ನಲ್ಲಿ ಇರ್ತಕ್ಕಂಥವ್ರಿಗೆ ಎಷ್ಟು ಕೊಡಬೇಕು ಅಂತ. ಆ ರೀತಿಯಲ್ಲಿ ಅವ್ರಿಗೆ 24, 25ರಲ್ಲಿ ನಾವು ಕೊಳವೆ ಬಾವಿಗಳು 23 ಕೊಳವೆ ಬಾವಿಗಳು ಕೊಟ್ಟಿದ್ದೀವಿ. 25, 26ರಲ್ಲಿ 32 ಕೊಟ್ಟು 55 ಕೊಳವೆ ಬಾವಿಗಳನ್ನ 2 ವರ್ಷದಲ್ಲಿ ಅವ್ರ ಕ್ಷೇತ್ರಕ್ಕೆ ಕೊಟ್ಟಿವಿ. ಅದ್ರ ಜೊತೆಯಲ್ಲಿ ಅವ್ರ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥ ಸಹಿತ ಈ 2 ವರ್ಷದಲ್ಲಿ 25 ಕೋಟಿ 40 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ. ಅವ್ರಿಗೆ ಯಾವುದೇ ಭೇದ ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಅಂತಿಲ್ಲ. ಬಿಜೆಪಿ ಅವರಿಗೆ JDS ಏನೇನು ಕೊಟ್ಟಿರುವಂತೆ ಅದನ್ನೂ ಲಿಸ್ಟ್ ನನ್ನ ಹತ್ರ ಇದೆ. ಪೂರಾ ಕಂಪ್ಲೀಟ್ ಇಲ್ಲೇ ಈಗಿನ 5 ವರ್ಷದಲ್ಲಿ ಏನಾಗಿದೆ ಈಗಿನ 3 ವರ್ಷದಲ್ಲಿ ಯಾರು ಕೊಟ್ಟಿದ್ರೆ ನಿಮ್ಮ ಕ್ಷೇತ್ರಕ್ಕೆ ಏನು ಕೊಟ್ಟಿದ್ರು ಎಂಬುದು ನಮ್ಗೆ ಕ್ಲಿಯರ್ ಆಗದ. ಸನ್ಮಾನ್ಯ ಸಭಾಧ್ಯಕ್ಷರೇ, ಅವರು ಸದನಕ್ಕೆ ಕೊಡ್ತಕ್ಕಂಥದ್ದು ನಾನು ಕೇಳಿರ್ತಕ್ಕಂಥ ಪ್ರಶ್ನೆ 22, 23, 24ರಿಂದ
ಸರ್ಕಾರ ರಚನೆಯಾದ ದಿವಸದಿಂದ ನಾನು ಕೇಳಿರ್ತಕ್ಕಂಥದ್ದು ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥವ್ರು 22, 23 ಮಾಹಿತಿಯನ್ನ ಕೊಟ್ಟಿದ್ದಾರೆ. ದಯವಿಟ್ಟು ಅದನ್ನ ಪರಿಗಣಿಸಬೇಡಿ. 23, 24ರಿಂದ 22, 23 ಅಂದ್ರೆ ಈ ಸರ್ಕಾರ ಬಂದ ನಂತರ ಜೂನ್ ಏಪ್ರಿಲ್ ತಿಂಗಳನ್ನ ಮಾಡಿದ್ವಿ ನಾವು. 23 ಏಪ್ರಿಲ್ 1ನೇ ತಾರೀಕಿನಿಂದ ಈ ಸರ್ಕಾರ ಬಂದಾಗಲಿಂದ ಯಾವ ರೀತಿಯಾಗಿ ಯಾವ ಕ್ಷೇತ್ರಕ್ಕೆ ಏನೇನು ಕೊಟ್ಟಿದ್ದಾರೆ ಸ್ಪಷ್ಟವಾಗಿ ಕೊಟ್ಟಿದ್ದೀವಿ. ಆಯ್ತಾ, ಮಾಹಿತಿ ಹೆಚ್ಚಬೇಕು, ಮಾಹಿತಿ ಬೇಕಾದಲ್ಲಿ ಕಚೇರಿಯಲ್ಲಿ ಇರ್ತಾರೆ, ಹೋಗಿ ಮಾತಾಡ್ತೀವಿ. ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ, ತಮ್ಮ ಮೂಲಕ ಕೇಳಿದ್ರೆ ನಮ್ಗೆ ಅದಕ್ಕೊಂದು ಇದಿರುತ್ತೆ. ದಯವಿಟ್ಟು ಇಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ ತಪ್ಪಿದೆ, ಅದನ್ನ ಪರಿಗಣಿಸಬೇಕು. ಅವರು ಏನು ಇವತ್ತು ಈ 2008ರಿಂದ ಹಿಂದೆ ನಮ್ಮ ಕ್ಷೇತ್ರವೂ ಸಹ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಆಗಿತ್ತು. ಸುಮಾರು 25 ವರ್ಷಗಳ 30 ವರ್ಷಗಳ ಕಾಲ ಅದನ್ನು ಸಹ ಒಂದು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಅಂತ ಕನ್ಸಿಡರ್ ಮಾಡಿ ಅದಕ್ಕೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ SCP TSP ಅಡಿನಲ್ಲಿ ಅವರು ಕೇಳಿರ್ತಕ್ಕಂಥ ಸ್ಪಷ್ಟವಾಗಿ ಎಲ್ಲ ವಿವರಗಳನ್ನು ನಾವು ಕೊಟ್ಟಿದ್ದೀವಿ.